ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ ಸಿಲ್ಕ್ ಅಂಡ್ ಮಿಲ್ಕ್ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿಗೆಂದೇ ಕೋಚಿಮಲ್ ಒಕ್ಕೂಟ ಸ್ಥಾಪನೆಗೊಂಡಿದ್ದು, ಇಡೀ ರಾಜ್ಯಕ್ಕೆ ಉತ್ಕೃಷ್ಟ ನಂದಿನಿ ಉತ್ಪನ್ನಗಳನ್ನು ನೀಡುತ್ತಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಪ್ರತ್ಯೇಕಗೊಂಡ ಬಳಿಕ ಚೀಮಲ್ನಿಂದ ನಂದಿನಿ ಉತ್ಪನ್ನಗಳನ್ನು ಸರಬರಾಜು ಮಾಡುತ್ತಿದ್ದಾರೆ. ಚೀಮಲ್ ಬೇರ್ಪಟ್ಟ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಚುನಾವಣೆ ನಡೆದು ಕಾಂಗ್ರೆಸ್ ಬಹುಮತದಿಂದ ಬಾಗೇಪಲ್ಲಿಯ ವಿ ಮಂಜುನಾಥ್ ರೆಡ್ಡಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಡೆಸಿಕೊಂಡು ಹೊರಟಿದ್ದಾರೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಾಲಿನ ಪರಿಣಾಮ ಮತ್ತು ಹಾಲಿನ ಗುಣಮಟ್ಟ ಹೆಚ್ಚಿಸಲು ಪ್ರಾದೇಶಿಕ ಸಭೆ ಮತ್ತು ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮ ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕ ಭರಣಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಎಪಿಎಂಸಿ ಮಾರುಕಟ್ಟೆ ಸಮೀಪದ ಜೆಕೆ ಕಂಫರ್ಟ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರಿಗೆ ಅಗತ್ಯವಾದ ಸೌಲಭ್ಯಗಳನ್ನು ವಿತರಿಸಲಾಯಿತು. ಹಾಲಿನ ಉತ್ಪಾದನೆ ಹೆಚ್ಚಿಸುವುದು ಹಾಗೂ ಗುಣಮಟ್ಟವನ್ನು ಸುಧಾರಿಸುವ ಕುರಿತು ಚೀಮಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ನೀಡಲಾಯಿತು. ಇದನ್ನ ಏನ್ ಮಾಡಕ್ಕಾಗುತ್ತೆ? 3 ಲಕ್ಷ 3.5 ಲಕ್ಷ ಲೀಟರ್ 4 ಲಕ್ಷ ಲೀಟರ್ ಹಾಲಲ್ಲಿ ಏನ್ ಸಂಪಾದನೆ ಮಾಡಬಹುದು, ಏನೋ ಒಕ್ಕೂಟ ಬೆಳೆಯುತ್ತೆ ಅಂತ ಒಂದು ಮಟ್ಟದಲ್ಲಿ ಕೂಡ ಮಾತಾಡಿದವರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಪಕ್ಕದ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ. ನೀವೆಲ್ಲ ಕೇಳ್ಪಟ್ಟಿದ್ದೀರಿ ಮಾತುಕತೆಗಳು ಕೂಡ. ಆದರೆ ಇವತ್ತು ಕೋಲಾರ ಜಿಲ್ಲೆಗಿನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಒಂದು 75-80 ಕೋಟಿ ರೂಪಾಯಿ ದುಡ್ಡು ಕೂಡ ಇದೆ. ಇವತ್ತು ಅನ್ಕೊಂತ ಇದ್ರಲ್ಲ, ಅವ್ರಿಗೆ ಬಾಯಿ ಮುಚ್ಚೋ ಕೆಲಸ ನಾವೆಲ್ಲರೂ ಕೂಡ ಆಡಳಿತ ಮಂಡಳಿ ಇರ್ಬೋದು, ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಇರ್ಬೋದು, ನಮ್ಮ ಜಿಲ್ಲೆಯ ಹಾಗೂ 2 ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, MLCಗಳು ಇವರೆಲ್ಲರೂ ಆಶೀರ್ವಾದದಿಂದ ಇವತ್ತು ನಾವು ಬೇರ್ಪಟ್ಟಾಗ ಅವ್ರ ಬಾಯಿ ಮುಚ್ಚೋ ಕೆಲಸ ಕೂಡ ನಮ್ಮ ಆಡಳಿತ ಮಂಡಳಿನೂ ಬಂದಿದೆ. ಅದೇ ಥರ ನಮ್ಮ ಒಕ್ಕೂಟದ ಅಧಿಕಾರಿಗಳು ಕೂಡ ಕೆಲಸ ಮಾಡಿ ಇವತ್ತು ಬೆಳಿಬೇಕಾದ್ರೆ ಅವರು ಕಾರಣಭೂತರಾಗಿದ್ದಾರೆ. ಆದ್ದರಿಂದ ಇವಾಗ 36 ರೂಪಾಯಿ 90 ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಬಟವಾಡೆ ಮಾಡ್ತಾ ಇದ್ದಾರೆ. ಡೈರಿಗಳಿಗಲ್ಲ, ಡೈರಿಗಳಿಗೆ 38-39 ಚಿಲ್ಲರೆ ಕೊಡ್ತಾ ಇದ್ದಾರೆ. ಅಂದರೆ ಏನು ಖರ್ಚು ವೆಚ್ಚಗಳು 2 ರೂಪಾಯಿ 2.25 2.35 ಪೈಸೆ ಅದು ಖರ್ಚು ವೆಚ್ಚಗಳು ಬಿಟ್ಟರೆ ಇನ್ನು ಮಿಕ್ಕದ್ದು 36 ರೂಪಾಯಿ 90 ಪೈಸಾ ರೈತರಿಗೆ ನೇರವಾಗಿ ಅವರ ಖಾತೆಗಳು ಜಮಾ ಆಗ್ತಾ ಇದೆ. ಆದ್ದರಿಂದ ನಾವು ಕೋಲಾರ ಜಿಲ್ಲೆ ನಮ್ಮನ್ನು ನೋಡಿಕೊಂಡು ಕೋಲಾರ ಜಿಲ್ಲೆಯವರು ಅದೇನೋ ಅಂತ ತೆಲುಗಲ್ಲಿ ಹೇಳ್ತಾರೆ, ಕುಕ್ಕುಸೂಸಿ ನಕ್ಕಸೂಸಿ ಕುಕ್ವಾತ್ ಬಿಡ್ಕೋಬೇಕು. ಅದನ್ನ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಅವರೇನ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಾವು ಯಾವುದೋ ಒಂದು ಪ್ರೊಜೆಕ್ಷನ್ ಇದ್ದಾಗ ಒಂದು ಯಾವುದಾದ್ರು ಒಂದು ವಸ್ತುನ ಈ ಬಾಟ್ನ 10 ರೂಪಾಯಿ ಮಾರಬೇಕು ಅಂತ ನಮ್ದು ಮಾರ್ಕೆಟ್ ವ್ಯಾಲ್ಯೂ ಇದೆ. 10 ರೂಪಾಯಿನ ನಾವು 12 ರೂಪಾಯಿ ಮಾರ್ತೀವಿ ಅಂತ ಒಂದು ಆಲೋಚನೆಗೆ ನಾವು ಹೋಗ್ಬೋದು. ಅದು 10 ರೂಪಾಯಿ ನಮ್ಮ ಕಾಂಪಿಟೇಷನಲ್ಲಿ 8 ರೂಪಾಯಿ ಆಗ್ಬೋದು, 7 ರೂಪಾಯಿ ಆಗ್ಬೋದು. 12 ರೂಪಾಯಿ ಬಂದರೆ ಪರವಾಗಿಲ್ಲ, ಏನು ನಾವು ಅಂದ್ಕೊಂಡಿರ್ತೀವಿ ಆ ಲಾಭನೂ ಬರುತ್ತೆ, ಅವ್ರು ಕೂಡ ಬಟವಾಡೆ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಅದನ್ನ ಇಟ್ಕೊಂಡು ಬೇರೆ ಬೇರೆ ಒಕ್ಕೂಟಗಳಲ್ಲಿ ಕೂಡ ಇವತ್ತು ನಮ್ಮನ್ನು ನೋಡಿ ಇವತ್ತು ಎಲ್ಲರೂ ಕೂಡ ಒಕ್ಕೂಟಗಳಲ್ಲಿ 1 ರೂಪಾಯಿ 1.5 ರೂಪಾಯಿ ಅವ್ರು ತಕ್ಕಂಗೆ ಲಾಭ ಬಂದ ತಕ್ಕಂಗೆ ಅವರು ಒಕ್ಕೂಟದಲ್ಲಿ ಬಟವಾಡೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಸಹ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, DCC ಬ್ಯಾಂಕ್ ಥರ ಆಗೋದು ಬೇಡ. ಈ ಸಹಕಾರ ಸಂಸ್ಥೆಗಳು ಉಳಿಬೇಕಾದ್ರೆ ನಮ್ಮಂತ ಇದೇ ನಾಯಕರು ಇಲ್ಲಿ ಕೂತಿರಲ್ಲ, ಎಲ್ಲ ಇದ್ರ ನಾಯಕರ ಒಂದು ಸಹಕಾರ ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತು ಈ ಸಹಕಾರ ಕ್ಷೇತ್ರದಲ್ಲಿ ಬೆಳೆದಿದ್ದೀವಿ. ಬೆಳೆಸಿದನ್ನ ನಮ್ಮ ಜನರೇಷನ್. ಇನ್ನು ಈ ವೇಳೆ ಚೀಮಲ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದ ಭರಣಿ ವೆಂಕಟೇಶ್ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಮತದಾನ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಹಾಗೆ ಹಾಲು ಉತ್ಪಾದಕ ರೈತರ ಪರ ನಿಂತು ಕೆಲಸ ಮಾಡುವುದಾಗಿ ಆಶಯವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ಭರಣಿ ವೆಂಕಟೇಶ್ ಅವರಿಗೆ ಬೃಹತ್ ಹೂ ಮಾಲೆಗಳನ್ನು ಹಾಕಿ ಬಗೆ ಬಗೆಯ ಫಲಪುಷ್ಪಗಳನ್ನ ನೀಡಿ ಅಭಿಮಾನ ಮೆರೆದಿದ್ದಾರೆ. ನನ್ನ ಮತದಾರ ಬಂಧುಗಳು ನನ್ನನ್ನು ಮೊದಲನೇ ಬಾರಿಗೆ ನನ್ನನ್ನು 3 ವೋಟಿಂದ ಆಯ್ಕೆ ಮಾಡಿ, 2ನೇ ಬಾರಿಗೆ ಎಲ್ಲ ಪಕ್ಷಾತೀತ, ನಿಜವಾಗಲೂ ಇದನ್ನು ಹೇಳ್ಬೇಕು, ನಾನು ಪಕ್ಷಾತೀತವಾಗಿ ನನಗೆ ವೋಟ್ ಕೊಟ್ಟಂತ ಎಲ್ಲ ನಿಮ್ಗಳಿಗೆ ಹೊಂದಿಸುತ್ತಾ ನಾನು ನಿಜವಾಗ್ಲೂ
ನಾನು ನಿಮ್ಮನ್ನ ಕೃತಜ್ಞತೆ ಹೇಳ್ಬೇಕು. ನನ್ನನ್ನು 24 ಮತಗಳ ಹಂತದಿಂದ ಗೆಲ್ಸ್ಕೊಟ್ಟವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿ ನನ್ನನ್ನು ಚುನಾವಣೆ ಆದಾಗಿಂದನೂ ನನ್ನ ಮಾಧ್ಯಮದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಅವರು ಕೂಡ ಅಭಿನಂದನೆಗಳು ಹೇಳ್ತಾರೆ. ನನ್ನ ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಂತ ನನ್ನ ಒಕ್ಕೂಟದ ಎಲ್ಲ ವಿಸ್ತರಣೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಏನಪ್ಪ 5 ವರ್ಷ ನಾನು ಎಲ್ಲ ಪಕ್ಷಾತೀತ ಚುನಾವಣೆಯಲ್ಲಿ ಚುನಾವಣೆ ಆದಿದ ತಕ್ಷಣ ನಾನು ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ನಾನು ಕೆಲಸ ಮಾಡಿದ್ದೀನಿ. ಯಾರೇ ಬಂದರೂ ನಾನು KMFದು ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಒಕ್ಕೂಟದ ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಚಾಪ್ ಕಟ್ರ್ ಆಗಲಿ, ನಾನೇನು ನನಗೆ ಓಟ್ ಕೊಟ್ಟಿದ್ದಾರೆ, ನನಗೆ ಓಟ್ ಕೊಟ್ಟಿಲ್ಲ, ಅದರ ಮನೋಭಾವ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ರಿಗೂ ಏನು ಮ್ಯಾಟ್ ಬಂದರೆ ಎಲ್ರಿಗೂ ಫೋನ್ ಮಾಡಿ ಯಾರಿಗೆ ಎಷ್ಟು ಹಸುಗಳು ಜಾಸ್ತಿ ಇದೆ ಅವ್ರಿಗೆ ಚಾಪ್ ಕಟ್ರ್ ಕೊಡಿ ಮತ್ತು ಮ್ಯಾಟ್ ಕೊಡಿ ಅಂತ ಕೂಡ ಎಲ್ಲ ರೀತಿ ಹೇಳಿ. ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಬಾಬಣ್ಣವರು ಹೇಳ್ತಾ ಇದ್ರು, ನಮ್ಮ ನಾರಾಯಣಸ್ವಾಮಣ್ಣವ್ರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೆದಿದ್ದೀನಣ್ಣ, ನೀವು ಪದೇ ಪದೇ ಹಾಲ್ ರೇಟ್ ರೈಸ್ ಮಾಡೋದಿಲ್ಲ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವೊಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಇನ್ನೇನು ಬೇಡ ನಮಗೆ. ವರ್ಷಕ್ಕೆ ಹಾಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು. ಇಷ್ಟು ಸಾಕು, ನೀವೇನು ಮಾಡೋದು ಬೇಡ ನಮಗೆ. ಯಾಕೆಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡಿಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರೆದೆ, ನೀವಿಷ್ಟು ಮಾಡಿ ಸ್ವಾಮಿ ಸಾಕು, ಇನ್ನೇನು ಮಾಡಬೇಡಿ. 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟ್ರು ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡಿಕೊಂಡ್ರೆ ಸಾಕು. ಪ್ರತಿ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ಟಾರ್ಟ್ ಮಾಡಿದ್ರೆ ಇನ್ಯಾರೂ ಅದನ್ನ ಸ್ಟಾಪ್ ಮಾಡೋರು ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರೆದೆ. ಮುಂದಿನ ಬಜೆಟ್ ಅಲ್ಲಾದರೂ ಅದಾಗಲಿ ಅಂತ ನಿಮ್ಮಗಳ ಮುಂದೆ ಅವ್ರಿಗೆ ಕೇಳ್ಪಡ್ತೀನಿ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳಾದ ಬಚ್ಚೇಗೌಡ, ವೀನ್ ಮುನಿಯಪ್ಪ, ಚೀಮಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ಗೌಡ, ರಾಜಣ್ಣ, ಶ್ರೀನಿವಾಸ ಗೌಡ, ರಾಮಸ್ವಾಮಿ, ಮರಳುಕುಂಟೆ ಕೃಷ್ಣಮೂರ್ತಿ, ಮೋಹನ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ಒಟ್ಟಾರೆ ಹಾಲು ಉತ್ಪಾದಕರ ಅಭಿವೃದ್ಧಿ ಹಾಗೂ ಗುಣಮಟ್ಟ ಹೆಚ್ಚಿಸಲು ಈ ಕಾರ್ಯಕ್ರಮವು ಮಹತ್ವದ ವೇದಿಕೆಯಾಗಿದ್ದು ರೈತರಿಗೆ ಪ್ರೇರಣೆಯಾಯಿತು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.